ಇಂದು ನಾವು ತುಮಕೂರಿನಲ್ಲಿರುವಂತಹ ಸಿದ್ಧಗಂಗಾ ಮಠದಲ್ಲಿರುವಂತಹ ಸ್ಮೃತಿವನಕ್ಕೆ ಭೇಟಿ ನೀಡಿದ್ದು, ಇಲ್ಲಿ ಸಿದ್ಧಗಂಗಾ ಶ್ರೀಗಳು ಯಾವ ರೀತಿಯಾಗಿ ತಮ್ಮ ತಪಸ್ಸನ್ನು ಮಾಡಿದರು, ಅವರ ಜೀವನ ಚರಿತ್ರದ ಒಂದು ಸಾಕ್ಷ್ಯಚಿತ್ರಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಮೊದಲಿಗೆ ಗೋಸಲ ಸಿದ್ದೇಶ್ವರರಿಂದ ಗಂಗಾ ಉತ್ಪನ್ನ ಮಾಡುವಂತಹ ಸ್ಥಳ. ಇಲ್ಲಿ 5 ಜನ ಋಷಿಗಳಿದ್ದಾರೆ. ಅದೇ ರೀತಿಯಾಗಿ ಶ್ರೀಗಳು ಶಿವಣ್ಣನವರು ಅವರ ಜನನವಾದಂತಹ ಒಂದು ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿವಣ್ಣನವರನ್ನು ಅಂದರೆ ಸಿದ್ಧಗಂಗಾ ಶ್ರೀಗಳನ್ನು ನೋಡಿ ಒಬ್ಬ ಭವಿಷ್ಯಗಾರ ಅವರ ಭವಿಷ್ಯವನ್ನು ಹೇಳುತ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಾಳಪ್ಪನವರ ಜೊತೆಗೆ ಶ್ರೀ ಸಿದ್ಧಲಿಂಗ ಶ್ರೀಗಳು ಬಂದು ಅವರ ಆಶ್ರಮದಲ್ಲಿ ಆಶ್ರಯವನ್ನು ನೀಡಬೇಕು ಅಂತ ಕೇಳಿಕೊಳ್ಳುವಂಥ ಒಂದು ದೃಶ್ಯ. ಅದೇ ರೀತಿಯಾಗಿ ಶಿವಣ್ಣನವರ ಸ್ವಾಮಿಗಳು ಅವರಿಗೆ ಒಪ್ಪಿ ಶಿವಣ್ಣನವರ ಸಿದ್ಧಲಿಂಗ ಶ್ರೀಗಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿರುವಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದಾಗಿದೆ. ಈಗ ನೋಡುತ್ತಿರುವಂಥ ದೃಶ್ಯ ಸಿದ್ಧಲಿಂಗ ಸ್ವಾಮಿಗಳು ಮಕ್ಕಳಿಗೆ ಪಾಠವನ್ನು ಮಾಡುತ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೇವೆ. ಸಿದ್ಧಗಂಗಾ ಶ್ರೀಗಳು ಮಕ್ಕಳಿಗೆ ಪಾಠವನ್ನು ಬೋಧನೆ ಮಾಡುತ್ತಿರುವಂಥ ದೃಶ್ಯ ಇದು. ಶಿವಣ್ಣನವರು ಅಂದರೆ ಸಿದ್ಧಗಂಗಾ ಶ್ರೀಗಳು ಅಕ್ಷರಾಭ್ಯಾಸವನ್ನು ಮರಳಿನಲ್ಲಿ ಮಾಡುತ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿವಣ್ಣನವರು ಜಂಗಮ ದೀಕ್ಷೆಯನ್ನು ಕೊಡುತ್ತಿರುವಂಥದ್ದು. ಇಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಶಿವಣ್ಣನವರು ಜಂಗಮ ದೀಕ್ಷೆಯನ್ನು ಕೊಡುತ್ತಿರುವಂಥ ದೃಶ್ಯಾವಳಿಗಳು ಇಲ್ಲಿ ಕಂಡುಬರ್ತಾ ಇದೆ. ಈ ದೃಶ್ಯದಲ್ಲಿ ಉದ್ಭವ ಶಿವಯೋಗಿಗಳ ದೃಷ್ಟಿಯೋಗದಿಂದ ಶ್ರೀಗಳಿಗೆ ಅನುಗ್ರಹವನ್ನು ನೀಡ್ತಾ ಇರುವಂಥದ್ದು. ಸಿದ್ಧಗಂಗಾ ಶ್ರೀಗಳಿಗೆ ಉದ್ಭವ ಶ್ರೀಗಳು ಅನುಗ್ರಹವನ್ನು ನೀಡ್ತಾ ಇರೋದು. ಅದೇ ರೀತಿಯಾಗಿ ಮಕ್ಕಳನ್ನು ಶ್ರೀಮಠಕ್ಕೆ ಸಿದ್ಧಗಂಗಾ ಶ್ರೀಗಳು ದಾಖಲಾತಿ ಮಾಡಿಕೊಳ್ಳುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಬಂದು ಮಠಕ್ಕೆ ದಾಖಲೆಯಾಗುವಂಥದ್ದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಉದ್ಭವನ ಸ್ವಾಮಿಗಳು ಚಿಕ್ಕಣ್ಣವರಿಗೆ ಕಾಣಿಕೆಯನ್ನು ಸಲ್ಲಿಸುವಂಥ ಒಂದು ದೃಶ್ಯವನ್ನು, ಮಠಕ್ಕೆ ಕಾಣಿಕೆಯನ್ನು ನೀಡುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದೃಶ್ಯದಲ್ಲಿ ನಾವು ನೋಡುವಂಥದ್ದಾದರೆ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಈ ದೃಶ್ಯಾವಳಿಯಲ್ಲಿ ಮಂತ್ರಪೀಠದಲ್ಲಿ ಶ್ರೀಗಳು ತಮ್ಮ ಲಿಖಿತ ಬರವಣಿಗೆಯನ್ನು ಬರೆಯುತ್ತಿರುವಂತಹ ಒಂದು ದೃಶ್ಯಾವಳಿ. ಅದೇ ರೀತಿಯಾಗಿ ಶ್ರೀಗಳು ದಾಸೋಹಕ್ಕೆ ಅಂದರೆ ಎಲ್ಲರಿಗೂ ಅನ್ನವನ್ನು, ಮಕ್ಕಳಿಗೆ ಅನ್ನವನ್ನು ನೀಡಬೇಕು ಅಂಥೇಳಿ ಶ್ರೀಗಳು ಕೊಡಲಿಯಿಂದ ಆ ಒಂದು ಸೌದೆಯನ್ನು ಕಡಿಯುತ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸಿದ್ಧಗಂಗಾ ಶ್ರೀಗಳು ಕುರುಡರು ಅಂದರೆ ಅಂಧರಿಗೆ ತಮ್ಮ ಮಠದಲ್ಲಿ ಶಿಕ್ಷಣವನ್ನು ನೀಡಬೇಕು ಅಂಥೇಳಿ ಅಂಧ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳುತ್ತಿರುವಂಥ ದೃಶ್ಯವನ್ನು ನಾವು ಇವಾಗ ಗಮನವಿಟ್ಟು ನೋಡ್ತಾ ಇದ್ದೇವೆ. ಸಿದ್ಧಗಂಗಾ ಶ್ರೀಗಳು ಅವರ ಆಶ್ರಮದಲ್ಲಿ ಬರುತ್ತಿರುವಂಥ ಜಿಂಕೆಗಳಿಗೆ ಹಣ್ಣು ಹಂಪಲುಗಳನ್ನು ನೀಡುತ್ತಿರುವಂಥ ದೃಶ್ಯಾವಳಿಗಳು ಈ ಒಂದು ದೃಶ್ಯದಲ್ಲಿದೆ. ಅದೇ ರೀತಿಯಾಗಿ ಶ್ರೀಗಳು ಗಿಡಕ್ಕೆ ನೀರನ್ನು ಎರೆಯುತ್ತಿರುವಂಥ ದೃಶ್ಯ, ಗಿಡವು ಬೆಳೆದು ದೊಡ್ಡದಾಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ಶ್ರೀಗಳು ಅಬ್ದುಲ್ ಕಲಾಂ ಅವರು, ಶ್ರೇಷ್ಠ ವಿಜ್ಞಾನಿಗಳಾದಂಥ ಅಬ್ದುಲ್ ಕಲಾಂರವರ ಜೊತೆಗೆ ಶ್ರೀಗಳು ಮಾತುಕತೆಯಲ್ಲಿ ನಿರತರಾಗಿರುವಂಥ ದೃಶ್ಯವನ್ನು ನಾವು ಇವಾಗ ನೋಡ್ತಾ ಇದ್ದೇವೆ ಈ ದೃಶ್ಯಾವಳಿಯಲ್ಲಿ. ಅದೇ ರೀತಿಯಾಗಿ ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ತಮ್ಮ ಇಷ್ಟಲಿಂಗವನ್ನು ಪೂಜೆ ಮಾಡುತ್ತಿರುವಂಥ ದೃಶ್ಯವನ್ನು ಈ ಒಂದು ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ.